ಸ ರೇ ಗ ಮ ಪದ ನಿ ಸ ಆ ಆ ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ ಸುನಿಲ್ ಮಾಡುವಂಥ ನಮಸ್ಕಾರಗಳು. ನಾನು ಇವತ್ತಿನ ಒಂದು ಸ್ವರಾಭ್ಯಾಸ ಕಲಿಕೆಯಲ್ಲಿ ಅಕ್ಕರದ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೀನಿ. ಅಕ್ಕರನ ನಾನು ಪ್ರಾಕ್ಟೀಸ್ ಮಾಡಿ ಕೊಡ್ತಿದ್ದೀನಿ. ಸೊ ನೀವು ಇವಾಗ ಕೂಡ ಒಂದು ಸ್ವರ ಕೇಳ್ಪಟ್ರಿ, ನೀವು ಅದು ಕೂಲಿ ಕೊಡ್ತಿದೆ. ಸೊ ಡಿಸ್ಟರ್ಬೆನ್ಸ್ ಏನಿಲ್ಲ, ಅದು ಕೂಡ ಸಂಗೀತನೇ, ಕೇಳೋಣ ಏನಂತೀರ. ಸೊ ಇವತ್ತು ನಾನು ಅಕ್ಕರನ ಪ್ರಾಕ್ಟೀಸ್ ಮಾಡಿ ಕೊಡ್ತಿದ್ದೀನಿ, ಸೊ ಹೇಳಿಕೊಡ್ತಿದ್ದೀನಿ. ಸೊ ಅಕಾರ ಅನ್ನೋದು ಏನಪ್ಪ ಅಂದರೆ ಈ ಸಂಗೀತದ ಒಂದು ಇನ್ನೊಂದು ಲೆವೆಲ್. ಅದು ಅಕಾರ ಆಲಾಪನೆ ಆಗಿರ್ಬೋದು, ಅದರಲ್ಲಿ ಅಕಾರ ಬರುತ್ತೆ, ಲಕಾರ ಬರುತ್ತೆ, ಹಕಾರ ಬರುತ್ತೆ. ಓಕೆ, ಸೊ ಆಕಾರಗಳು ಬೇರೆ ಬೇರೆ ಇರುತ್ತೆ. ಸೊ ನಾನು ಇವತ್ತು ಅಕಾರದ ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ನೀವೊಂದು ಸಾಂಗ್ ಇವಾಗ ಸೆಲೆಕ್ಷನ್ ಮಾಡಿದ್ದೀರಿ, ವೇದಿಕೆಯಲ್ಲಿ ನಿಂತು ನಿಮಗೆ ಹಾಡಬೇಕು. ಆ ಸಂಗೀತದಲ್ಲಿ ಮೊದಲನಿಗೆ ಒಂದು ಟ್ರ್ಯಾಕ್ ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ. ಟ್ರ್ಯಾಕ್ ಸ್ಟಾರ್ಟ್ ಆದ ನಂತರ ಅಲ್ಲಿಂದ ಆಲಾಪನೆ ಸ್ಟಾರ್ಟ್ ಆಯಿತು. ಅದಕ್ಕೆ ಆಲಾಪನೆ ಯಾವ ರೀತಿ ಇರುತ್ತೆ? ಹಾ 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 ಈ ಥರದ್ದು ಆಲಾಪನೆ ಇದೆ ಅಂತ ಅಂದ್ಕೊಳ್ಳಿ. ಆಕಾರದಲ್ಲಿ ಆಲಾಪನೆ ಇದೆ ಅಂತ. ಸೊ ನೀವು ಒಂದು ಸ್ವರ ಪ್ರಾಕ್ಟೀಸ್ ಮಾಡಿದಿರಂತ ಆದರೆ, ಅದು ಆಕಾರನ ನೀವು ಪ್ರಾಪರಾಗಿ ಮಾಡ್ತೀರಂತಾದರೆ ಈಸಿಯಾಗಿ ಬಂದುಬಿಡುತ್ತೆ. ಆಲಾಪನೆ ಆಗಿರ್ಬೋದು, ಲಕಾರ ಆಗಿರ್ಬೋದು, ಹಕಾರ ಆಗಿರ್ಬೋದು. ಅಂದರೆ ಇದು ಹೆಂಗಪ್ಪ ಅಂದರೆ, ಈಗ ಲಕಾರ, ಅಕಾರ, ಹಕಾರ ಅನ್ನೋದು ಯಾವ ರೀತಿ ಅಂದರೆ, ಇವಾಗ ಸೋನಿಗಮ ಅವ್ರದ್ದೊಂದು ಹಾಡಿದೆ. ಹಾ 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 ಹೇ 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 ಲನ ಲಾನ ಲನ 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 ಲನ, ಈ ರೀತಿ. ಸರಿ, ಸ್ಟೇಜಲ್ಲಿ ನಾವೊಂದು ಸಾಂಗ್ ಆಡ್ತೀವಿ ಅಂತಾದರೆ ಅಲ್ಲೊಂದು ಆಲಾಪನೆ ಬರುತ್ತೆ, ಹಕಾರ ಬರುತ್ತೆ, ಹಮ್ಮಿಂಗ್ ಬರುತ್ತೆ. ಸೊ ಅದನ್ನು ನಾವು ಪ್ರಾಪರಾಗಿ ಮಾಡಿದರೆ ಮಾತ್ರ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನಾವು ಹಾಡೋಕ್ಕೆ. ಅಲ್ಲೇ ನಾವೇನಾವೊಂದು ಗಲಿಬಿಲಿ ಆದರೆ ಅಲ್ಲಿ ಸಂಗೀತದ ಒಂದು ಗ್ರಿಪ್ ಸಿಗಲ್ಲ. ಸಂಗೀತದ ಗ್ರಿಪ್ ಹೋಗಿ ಹಾಡುಗಾರಿಕೆ ಗ್ರಿಪ್ ಹೋಗಿಬಿಡುತ್ತೆ. ಸೊ ಮೊದಲು ಹಾಡುಗಾರಿಕೆಗಿಂತ ಮೊದಲು ನಾವು ಸಂಗೀತ ಅಭ್ಯಾಸ ಮಾಡಲೇಬೇಕು. ಸಾದಿಂದ ಸಾ ತನಕ ಏನಿದೆ ಅದರಲ್ಲಿ ಸಿಂಪಲ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಎಲ್ಲನೂ ಸಟ್ಟಾಗ್ತಾ ಹೋಗುತ್ತೆ. ಸಂಗೀತ ಸಟ್ಟಾದರೆ ಹಾಡುಗಾರಿಕೆ ಅನ್ನೋದು ಅದು ಈಸಿಯಾಗಿ ಸಟ್ಟಾಗಿಬಿಡುತ್ತೆ. ಅದು ಗೊತ್ತಿಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ. ಅಂದರೆ ಅಷ್ಟು ಪವರ್ ಇದೆ ಸಂಗೀತಕ್ಕೆ. ಸೊ ಏನಪ್ಪ ಅಂದರೆ, ಇವಾಗ ನಿಮಗೆ ಅಲಂಕಾರ ಹೇಳಿಕೊಟ್ಟಿದ್ದೀನಿ, ಮತ್ತು ಸರಳ ವರಸೆ ಹೇಳ್ಕೊಟ್ಟಿದ್ದೀನಿ. ಅದಾದ ನಂತರ ಸರ್ಜ ಸಾ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದಾದ ನಂತರ ಸ್ವರಾಲಂಕಾರದಲ್ಲಿ ಏನು ವೇರಿಯೇಷನ್ ನಡುತ್ತೆ, ಅಪ್ ಆ್ಯಂಡ್ ಡೌನ್ ಏನು ವೇರಿಯೇಷನ್ ನಡುತ್ತೆ ಅದು ಕೂಡ ಹೇಳ್ಕೊಟ್ಟಿದ್ದೀನಿ. ಇವತ್ತು ನಾನು ಆಲಾಪನದ ಬಗ್ಗೆ, ಅಂದರೆ ಅಕಾರದ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಸೊ ಅಕಾರ ಅನ್ನೋದು ಯಾವ ರೀತಿ ಅಂದರೆ ಸಿಂಪಲ್. ಸ ರಿ ಗ ಮ ಪದ ನಿ ಸಾ ಸ ನಿ ದ ಪ ಮ ಗ ರಿ ಸ ಹಾ ಹಾ ಸ ರಿ ಗ ಮ ಪದ ನಿ ಸಾ ಹಾ ಸ ನಿ ದ ಪ ಮ ಗ ರಿ ಸ ಹಾ. ಓಕೆ, ಇಷ್ಟೇ ಪ್ರಾಕ್ಟೀಸ್ ಮಾಡಿ. ಯಾವ ರೀತಿ ಅಂದರೆ ಸ ರಿ ಗ ಮ ಪದ ನಿ ಸ ಆ ಸ ನಿ ದ ಪ ಮ ಗ ರೆ ಸ ಆ. ಈ ಥರ ಕಾಮ್ ಡೌನ್ ಆಗಿ ಕೂಲಾಗಿ ಪ್ರಾಕ್ಟೀಸ್ ಮಾಡಿ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇವಾಗ ಸಿಂಪಲ್
ಈ ರೀತಿ ಒಂದು ಕಲಿಕೆಯನ್ನು ಮಾಡುವ ಮುಖಾಂತರ ಅಕಾರನ ಹಂಗೆ ಗ್ರಾಬ್ ಮಾಡ್ತೀರ ನೀವು. ಈಸಿ ಅಲ್ಲ, ಈಸಿ ಇದೆ. ಸ್ವಲ್ಪ ಒಂದು ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ. ಸಾರಿಗಮಪದಲ್ಲಿ ಇಟ್ಬಿಡಿ ನೀವು. ನಿಜ ಹೇಳ್ತೀನಿ, ನಾನು ಸಂಗೀತ ಕಲಿಬೇಕಂತಾದರೆ ಒಂದು ಇವಾಗ ಆ್ಯಂಡ್ರಾಯ್ಡಲ್ಲಿ ತಾನ್ಪುರ್ ಅಂತ ಬರುತ್ತೆ, ಬೇರೆ ಬೇರೆ ಆ್ಯಪ್ ಇದೆ. ಅದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೇನೆ ಅಥವಾ ನಾನು ಡಿಸ್ಪ್ಲೇಲಿ ಹಾಕ್ಬಿಡ್ತೀನಿ. ಆ್ಯಂಡ್ರಾಯ್ಡಲ್ಲಿದೆ, ಸೊ ಈಸಿಯಾಗಿ ಬೋದು ನಿಮಗೆ. ಸೊ ಅದನ್ನು ಸಿ ಶಾರ್ಪು ಅಥವಾ ಸಿ ಸ್ಕೇಲಲ್ಲಿ ಇಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ಸಾನ ಪ್ರಾಕ್ಟೀಸ್ ಮಾಡ್ಬೋದು, ಸರಿಗಮಪನ ಪ್ರಾಕ್ಟೀಸ್ ಮಾಡ್ಬೋದು, ಸ್ವರಗಳ ಎಲ್ಲ ಸ್ವರಮಾಲೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಅದಾದ ನಂತರ ನಾನು ಸರಳ ವರಸೆ ಆಗಿರ್ಬೋದು, ನೆಕ್ಸ್ಟ್ ಜಂಟಿ ವರಸೆ ಬಗ್ಗೆ ಕೂಡ ಹೇಳ್ಕೊಡ್ತೀನಿ, ಅಲಂಕಾರದ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ. ಅದು ಹೆಚ್ಚಿಗೆ ಆಗ್ಬಾರ್ದು. ಹೆಚ್ಚಿಗೆ ಆದರೆ ನಿಮಗೆ ಪ್ರೆಷರ್ ಬರುತ್ತೆ. ಅದು ಏನಪ್ಪ ಹೇಳ್ಕೊಟ್ಟಿರೋದು ಒಂದು ಅರ್ಥ ಆಗಲ್ಲ ಅಂತ ತಲೆಯಲ್ಲಿ ಬಂದುಬಿಟ್ರೆ ನಿಮಗೆ ಅದು ಸ್ವಲ್ಪ ಟಫ್ ಆಗಿಬಿಡುತ್ತೆ ನಾನು ಹೇಳ್ಕೊಡೋದು. ಅದಕ್ಕೆ ನಾನು ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ. ಇವತ್ತೇನು ಹೇಳ್ಕೊಟ್ಟೆ, ಅಕಾರದಲ್ಲಿ 7 ಏನು ಸ್ವರ ಇದೆ ಅದನ್ನು ಪ್ರಾಕ್ಟೀಸ್ ಮಾಡಿ ಸಾಕು. ಸರಿ ಗ ಮ ಪದ ನಿ ಸ ನಿ ದ ಪ ಮ ಗ ರಿ ಸ ಹಾ. ಇದು ನಿಮಗೆ ಒಂದು ಪಿಲ್ಲರ್ ಟೈಪ್, ಇದು ಅಕಾರದಲ್ಲಿ ಪಿಲ್ಲರ್ ಟೈಪ್. ಓಕೆ, ಅದಾದ ನಂತರ ಬೇರೆ ಬೇರೆ ಇವಾಗ ನೀವು ಹಾಡುಗಾರಿಕೆಗೆ ಹೋದ್ರೆ ಅಂತ ಆದರೆ ಅಲ್ಲಿ ಭಾವಗೀತೆ ಇದೆ, ಶಾಸ್ತ್ರೀಯ ಸಂಗೀತ ಇದೆ, ಅದರ ಸುಗಮ ಸಂಗೀತ ಇದೆ. ಸೊ ಅದಾದ ನಂತರ ಗಜಲ್ ಅಂದರೆ ಅದು ಬೇರೆ 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 ರೂಪದಲ್ಲಿರುತ್ತೆ. ಅದಕ್ಕೆ ಬೇರೆನೇ ಪ್ರಾಕ್ಟೀಸ್ ಇದೆ. ಓಕೆ, ನಾನು ಸಿಂಪಲ್ ಹೇಳ್ಕೊಡ್ತಿದ್ದೀನಿ. ಇವಾಗ ಹಾಡುಗಾರಿಕೆಗೆ ಒಂದು ನಿಮಗೆ ಈಸಿ ಆಗೋಕ್ಕೆ ಹೇಳ್ಕೊಡ್ತಿದ್ದೀನಿ. ಇವಾಗ ಸಿಕ್ಕಾಪಟ್ಟೆ ಹೇಳ್ಕೊಡೋದು ಸಿಕ್ಕಾಪಟ್ಟೆ ಇದೆ. ಓಕೆ, ಅದು ಪ್ರೊಫೆಷ್ನಲ್ ಆಗಿ ನಾನು ಹೇಳ್ಕೊಡ್ತೀನಿ ಅಂತಾದರೆ ನಿಮ್ಗೆ ಕಷ್ಟ ಆಗಿಬಿಡುತ್ತೆ, ಅದು ಈಸಿಯಾಗಿ ಬಿಡಲ್ಲ. ಅದಕ್ಕೆ ನಾನು ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ. ಸಿಂಪಲಾಗಿ ನಮ್ಮ ಜನಸಾಮಾನ್ಯರಿಗೆ, ಒಂದು ಹಾಡುಗಾರಿಕೆ ಅಭಿರುಚಿ ಇರುವವರಿಗೆ, ಅದಾದ ನಂತರ ಹವ್ಯಾಸಿ ಹಾಡುಗಾರರಿದ್ದಾರೆ ಅವ್ರಿಗೆ ಕೂಡ ಈಸಿ ಆಗಲಿ. ಏನಕ್ಕಂದರೆ ನಾವು ಈ ವಾಯ್ಸ್ ಇದೆಯಲ್ಲ, ವಾಯ್ಸಲ್ಲಿ ಈ ರಿವರ್ಬ್ ಅನ್ನೋದು ಮೇಯ್ನ್. ನಾವೇನೋ ಆಟೋಟ್ಯೂನ್ ಹಾಕಿ ಏನೋ ಮಾಡ್ತೀವಿ, ಅದೆಲ್ಲ ಇನ್ಬಿಲ್ಟ್ ಆಗಿರಬೇಕು ಅಂತಾದರೆ ನಮ್ಮ ಈ ಸಂಗೀತ ಪಯಣದಲ್ಲಿಲ್ವಾ, ನಾವು ಗುರುವಾಗೋಕ್ಕಿಂತ ಶಿಷ್ಯರಾಗಬೇಕು, ಇಲ್ಲಿ ಕಲಿತಾ ಇರಬೇಕು. ನಾನೇನು ಕಲ್ತಿದ್ದೆ ನೋಡಿ, ಇನ್ನೂ ಕಲಿಬೇಕು ಅಂತಿದೆ, ಕಲಿತಾ ಇದ್ದೀನಿ. ಬಟ್ ನಾನು ಕಲ್ತಿರೋದನ್ನು ನಿಮ್ಮ ಮೇಲೆ ಕೊಡ್ತಿದ್ದೀನಿ. ಇಷ್ಟೇ ಸಿಂಪಲ್, ನೀವು ಕಲೀರಿ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ನಾನು ಅಕಾರನ ಇನ್ನು ಬೇರೆ ರೂಪದಲ್ಲಿ ಹೇಳ್ಕೊಡ್ತೀನಿ, ಬೇರೆ ರೂಪದಲ್ಲಿ. ಓಕೆ, ಸೊ ಥ್ಯಾಂಕ್ ಯು. ನನ್ನ ಈ ವಿಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಅದರ ನಂತರ ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ, ನಿಮ್ಮೆಲ್ಲ ಸಪೋರ್ಟ್ ಬೇಕು ನನಗೆ. ಏನಕ್ಕಂದರೆ ಮುಂದಿನ ದಿನಗಳಲ್ಲಿ ಹೇಳ್ಕೊಡೋಕ್ಕೆ ಇನ್ನೂ ಒಂದು ತಾಕತ್ತಿರುತ್ತೆ ನನಗೆ. ಓಕೆ, ಒಂದು ಉತ್ಸಾಹ ಇರುತ್ತೆ, ಪ್ರೋತ್ಸಾಹ ಇರುತ್ತೆ. ಸೊ ಎಲ್ರಿಗೂ ನಮಸ್ಕಾರ. ಈ ಥರನೇ ಕಲಿತಾ ಇರೋಣ, ಒಟ್ಟಿಗೆ ಕಲಿಯೋಣ. ಸೊ ಥ್ಯಾಂಕ್ ಯು ಸೋ ಮಚ್.